ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಕನ್ನಡ ಟೆಕ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ. ಯೂಟ್ಯೂಬ್ ಕಡೆಯಿಂದ ಡೈಲಿ ಒಂದು ಹೊಸ ಅಪ್ಡೇಟ್ ಬರ್ತಾ ಇದ್ದಾವೆ. ಇವತ್ತು ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದು ಎದರ ಬಗ್ಗೆ ಬಂದಿದೆ ಅಂದರೆ ಯೂಟ್ಯೂಬ್ ಶಾರ್ಟ್ಸ್ ಮೇಲೆ ಬಂದಿದೆ. ಅದು ಅಪ್ಡೇಟ್ ಏನಂತ ಮುಂದೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಬಾಜೂರ ಬೆಲ್ ಬಟನ್ನ ಆಲ್ ಮಾಡ್ಕೊಳ್ಳಿ. ಆಲ್ ಮಾಡ್ಕೋದ್ರಿಂದ ನಾನು ಯಾವುದಾದ್ರೂ ಹೊಸ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಇನ್ಸ್ಟಾಗ್ರಾಮ್ ಲಿಂಕು ಮತ್ತು ಟೆಲಿಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಏನಾದರೂ ಡೌಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು. ಓಕೆ, ಇವಾಗ ವಿಡಿಯೋ ಶುರು ಮಾಡೋಣ ಬನ್ನಿ. ಇಲ್ಲಿ ನಾನು ಇವಾಗ ಮೊದಲಿಗೆ ಸ್ಕ್ರೀನ್ ರೆಕಾರ್ಡನ್ನು ಹಾಕೊಳ್ತೀನಿ. ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಸ್ಕ್ರೀನ್ ರೆಕಾರ್ಡ್ ಹಾಕೊಂಡಿದ್ದೀನಿ. ಈ ಥರ ಒಂದು ಜಿಮೇಲಲ್ಲಿ ಮೆಸೇಜ್ ಬಂದಿದೆ. ಏನಂದರೆ MR ಎಡಿಟಿಂಗ್ ಸ್ಟುಡಿಯೋ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನಿಮಗೆ ಟರ್ನ್ ಯುವರ್ ವಿಡಿಯೋಸ್ ಇಂಟು ಶಾರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಇಲ್ಲಿ ಈ ಥರ ಒಂದು ನಿಮಗೂ ಮೆಸೇಜ್ ಜಿಮೇಲಲ್ಲಿ ಮೆಸೇಜ್ ಬಂದಿರ್ಬೋದು. ಬರಲಿಲ್ಲ ಅಂದರೆ ಇನ್ನು ಮುಂದೆ ಬರುತ್ತೆ. ಬಂದಾಗ ಏನಾಗುತ್ತೆ ಅಂದರೆ ಇಲ್ಲಿ ನೀವು ಯೂಟ್ಯೂಬ್ ಶಾರ್ಟ್ಸ್ ಏನು ಮಾಡ್ತಾ ಇರ್ತಾರೆ ನೋಡಿ, ಶಾರ್ಟ್ಸ್ ಲಾಂಗ್ ವೀಡಿಯೋನು ಮಾಡ್ತಾ ಇರ್ತಾರೆ ಮತ್ತು ಶಾರ್ಟ್ ವೀಡಿಯೋನು ಮಾಡ್ತಾ ಇರ್ತಾರೆ. ಶಾರ್ಟ್ ವೀಡಿಯೋ ಮಾಡಿದಾಗ ನೀವು ಲಾಂಗ್ ವೀಡಿಯೋ ಮಾಡಿದಾಗ ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ನೀವು ಇವಾಗ ಒಂದು ವೀಡಿಯೋ ಮಾಡಿದ್ದೀರ. ಇವಾಗ ನಾನು ಒಂದು ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ, ಯಾವ ರೀತಿ ಶಾರ್ಟ್ ವೀಡಿಯೋನ ಇಲ್ಲಿ ಅದರಿಂದ ಕಟ್ ಮಾಡ್ಕೊಂಡು ಹಾಕೋದು ಅಂತ. ಓಕೆ, ಇವಾಗ ಒಂದು ವೀಡಿಯೋ ಮಾಡಿದ್ರೆ ಆ ವಿಡಿಯೋದಲ್ಲಿ ನಿಮಗೆ ಒಂದು ಪಾರ್ಟ್ಸ್ ಬೇಕಾಗಿದೆ. ಆ ಒಂದು ಪಾರ್ಟ್ನ ನೀವು ಶಾರ್ಟ್ ವೀಡಿಯೋದಲ್ಲಿ ಹಾಕಬೇಕು. ಅದನ್ನು ಯಾವ ರೀತಿ ಹಾಕೊಳ್ಳೋದು ಅಂತ ಇದು ಅದರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಓಕೆ, ಇವಾಗ ಇಲ್ಲಿ ಟೆಲ್ ಮಿ ಮೋರ್ ಅಂತ ಇದೆ. ಟೆಲ್ ಮಿ ಮೋರ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಒಂದು ವಿಡಿಯೋ ಓಪನ್ ಆಗುತ್ತೆ. ಯೂಟ್ಯೂಬಲ್ಲಿ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಒಂದು ವಿಡಿಯೋ ಓಪನ್ ಆಗುತ್ತೆ. ವಿಡಿಯೋದಲ್ಲಿ ಅವರು ತೋರಿಸಿದ್ದಾರೆ. ಇವಾಗ ನಿಮ್ಮ ಒಂದು ವಿಡಿಯೋ ಏನಿದೆ ನೋಡಿ, ನಿಮ್ಮ ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ಶಾರ್ಟ್ಸ್ ವಿಡಿಯೋ ಬೇಕಾಗಿತ್ತು ಅಂದರೆ ನಿಮ್ಮದು ಲಾಂಗ್ ವಿಡಿಯೋ ಇರುತ್ತೆ, 5 ನಿಮಿಷದ ವಿಡಿಯೋ ಇರುತ್ತೆ. 5 ನಿಮಿಷದ ವಿಡಿಯೋದಲ್ಲಿ ಅದರಲ್ಲಿ 30 ಸೆಕೆಂಡು ಅಥವಾ 60 ಸೆಕೆಂಡ್ ವಿಡಿಯೋದಲ್ಲಿ ನಿಮಗೆ ಕಟ್ ಮಾಡಿಕೊಂಡು ಶಾರ್ಟಲ್ಲಿ ಹಾಕಬೇಕಾಗಿತ್ತು. ಅದನ್ನು ಯಾವ ರೀತಿ ಹಾಕಬೇಕು ಅಂತ ಇದರಲ್ಲಿ ತೋರಿಸಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಎಲ್ಲ ಕೊಟ್ಟಿದ್ದಾರೆ. ನಾನು ನಿಮಗೆ ಯಾವ ರೀತಿ ಶಾರ್ಟ್ಸಲ್ಲಿ ಕಟ್ ಮಾಡಿಕೊಂಡು ವಿಡಿಯೋ ಎಲ್ಲ ಹಾಕೋದು ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಓಕೆ, ಇವಾಗ ಈ ವಿಡಿಯೋದು ನೋಡಿದ್ರಲ್ಲ ಸ್ಕ್ರೀನ್ ರೆಕಾರ್ಡಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಬೇಕಂದ್ರೆ. ಇಲ್ಲಾಂದರೆ ನಿಮಗೆ ಜಿಮೇಲಲ್ಲಿ ಈ ಥರ ಮೆಸೇಜ್ ಬಂದಿರ್ತದೆ. ಆ ಟೆಲ್ ಮಿ ಮೋರ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನೋಡ್ಕೋಬೋದು. ಓಕೆ, ಇವಾಗ ನಾವು ಯೂಟ್ಯೂಬಲ್ಲಿ ಬರೋಣ. ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳೋಣ. ಯೂಟ್ಯೂಬ್ ಆ್ಯಪ್ ಓಪನ್ ಮಾಡ್ಕೊಂಡಾಗ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ಕನ್ನಡ ಟೆಕ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡಾದ ನಂತರ ಇವಾಗ ನಾನು ಇಲ್ಲಿ ಏನು ಮಾಡ್ಕೊಳ್ಳಿ ಅಂದರೆ ಇಲ್ಲಿ ನಿಮ್ಮ ಲೋಗೋ ಕಾಣ್ತಾ ಇರುತ್ತೆ. ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ಏನು ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಯುವರ್ ಚಾನಲ್ ಅಂತ ಇರುತ್ತೆ. ಯುವರ್ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ಏನು ಮಾಡ್ಕೊಳ್ಳಿ ಅಂದರೆ ನಿಮಗೆ ಯಾವುದಾದ್ರೂ ಒಂದು ವಿಡಿಯೋ ಕ್ಲಿಪ್ ಬೇಕಾಗಿರುತ್ತೆ. ಇವಾಗ ನಿಮಗೆ ಒಂದು ಇಂಪಾರ್ಟೆಂಟ್ ವಿಡಿಯೋ ಇರುತ್ತೆ. ಫಸ್ಟಿಗೆ ನೀವು ವಿಡಿಯೋ ಕ್ಲಿಪ್ಪನ್ನು ನೀವು ಏನು ಮಾಡ್ಕೊಳ್ತಾರೆ ಅಂದರೆ ಅದನ್ನು ಶಾರ್ಟ್ಸಲ್ಲಿ ಹಾಕೊಳ್ತಾರೆ. ಇವಾಗ ವಿಡಿಯೋ ಹಾಕ್ತಾ ಇರ್ತಾರೆ ನೋಡಿ, ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಶಾರ್ಟ್ಸಲ್ಲಿ ಹಾಕಬೇಕಾಗಿರುತ್ತೆ. ನೀವು ಮತ್ತೆ ಅದನ್ನು ನಡುವೆ ಹೋಗಿ ಅಲ್ಲಿ ಆ ಥರ್ಡ್ ಪಾರ್ಟಿ ಆ್ಯಪ್ ಇರ್ತಾವೆ ನೋಡಿ, ಕೈನ್ ಮಾಸ್ಟ್ರು ಮತ್ತು ಲೈಟ್ ಮಿಷನು, ಅದರಿಂದ ಕಟ್ ಮಾಡ್ಕೊಂಡು ಬಂದು ನೀವು ಇದರಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಆ ವಿಡಿಯೋ ಅಕಸ್ಮಾತ್ ನೀವು ಡಿಲೀಟ್ ಮಾಡಿದ್ರೆ ಅಂದರೆ ಅದು ಸಿಗಲ್ಲ. ಅದಕ್ಕೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಇವಾಗ ಯಾವುದಾದ್ರೂ ಒಂದು ವಿಡಿಯೋ ಇರುತ್ತೆ ನೋಡಿ. ಇವಾಗ ಜಿಮೇಲ್ 0 ಸಬ್ಸ್ಕ್ರೈಬರ್ಗೆ ಕಮ್ಯುನಿಟಿ ಸಿಕ್ಕಿದೆ. ಆ ವಿಡಿಯೋ ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡಾಗ ಏನು ಮಾಡ್ಕೊಳ್ಳಿ ಅಂದರೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಲೈಕ್ ಬಂದಿದೆ ಮತ್ತು ಡಿಸ್ಲೈಕ್ ಬಂದಿದೆ. ಅದಂತರ ಶೇರು ಮತ್ತು ಕ್ರಿಯೇಟು ಡೌನ್ಲೋಡು ಎಲ್ಲನೂ ಇರ್ತವೆ. ಇಲ್ಲಿ ಇವಾಗ ಹೊಸ ಫ್ಯೂಚರ್ ಕೊಟ್ಟಿದ್ದಾರೆ. ಈ ಕ್ರಿಯೇಟ್ ಅಂತ ಇದೆ ನೋಡಿ, ಈ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಫಸ್ಟಿಗೆ ಇಲ್ಲಿ ಸೌಂಡ್ ಮಾತ್ರ ಇರ್ತಾ ಇತ್ತು. ಇಲ್ಲಿ ಎಡಿಟ್ ಇಂಟು ಶಾರ್ಟ್ ಅಂತ ಇರಲಿಲ್ಲ. ಈ ಶಾರ್ಟ್ಸ್ ವಿಡಿಯೋ ಏನಿದೆ ನೋಡಿ, ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಇಲ್ಲಿ ಆಪ್ಷನ್ ಇರೋದಿಲ್ಲ. ಇವಾಗ ಆ ಆಪ್ಷನ್ ಕೊಟ್ಟಿದ್ದಾರೆ. ಆ ಆಪ್ಷನ್ ಮೇಲೆ ಇವಾಗ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಏನು ಮಾಡ್ಕೊಳ್ಳಿ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಮಗೆ ಎಲ್ಲಿಂದ ಬೇಕು ನೋಡಿ, ಯಾವ ಪಾರ್ಟ್ ಬೇಕು ನೋಡಿ. ಇವಾಗ ನಮಗೆ ಎಲ್ಲಿಂದ ಪಾರ್ಟ್ ಬೇಕು ನೋಡಿ, ಆ ಪಾರ್ಟ್ ಎಲ್ಲಿದೆ ನೋಡಿ ಅದನ್ನು ಇಲ್ಲಿ ವಾಯ್ಸ್ ಆನ್ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಅದು ಯಾವ ರೀತಿ ಅಂತ ನಾನು ಮುಂದೆ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿಂದ ಬೇಕಾಗಿದೆ ನಮಗೆ. ಇವಾಗ ಇಲ್ಲಿ ಮುಂದೆ ಏನಿದೆ ನೋಡಿ, ಒಂದು ಸ್ವಲ್ಪ ಈ ಕಡೆ ಮಾಡ್ಕೊಳ್ತೀನಿ ಅದನ್ನ. ಓಕೆ, ಇಷ್ಟು ಇಟ್ಕೊಳ್ಳಿ. ಯಾವ ರೀತಿ ಚೇಂಜ್ ಆಗಿದೆ ಅಂದರೆ ಕಮ್ಯುನಿಟಿ ಪೋಸ್ಟ್ ಇರ್ತದೆ. ಕಮ್ಯುನಿಟಿ ಪೋಸ್ಟ್ ಯಾವ ರೀತಿ ಸಿಕ್ಕಿದೆ ಅಂತ ನಾನು ಅಲ್ಲಿಂದ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ಕೋಬೇಕು. ನಿಮಗೆ 60 ಸೆಕೆಂಡ್ ಬೇಕಂದರೆ 60 ಸೆಕೆಂಡ್ ಇಟ್ಕೋಬೋದು. 30 ಸೆಕೆಂಡ್ ಬೇಕಂದ್ರೆ 30 ಸೆಕೆಂಡ್ ಬೇಕು. 60 ಸೆಕೆಂಡ್ ಮೇಲೆ ಇಟ್ಕೊಳ್ಳೋಕ್ಕಾಗಲ್ಲ. 60 ಸೆಕೆಂಡ್ ಒಳಗಡೆ ಇಟ್ಕೋಬೇಕು. ಎಷ್ಟು ಬೇಕು ನೋಡಿ ಅಷ್ಟು ಇಟ್ಕೊಳ್ಳಿ. ಓಕೆ, ಇಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ. ಇವಾಗ ಓಕೆ, ಅದಾದ ನಂತರ 5 ಪೋಸ್ಟ್ ಸಿಗ್ತಿತ್ತು. ಇಲ್ಲಿ ಒಂದು ಸ್ವಲ್ಪ ವೇಟ್ ಮಾಡಿ, ಯಾಕಂದರೆ ಕರೆಕ್ಟಾಗಿ ಇಲ್ಲಿ ಸ್ಟಾರ್ಟ್ ಮಾಡ್ಕೋಬೇಕು ಅದನ್ನು. ಕಮ್ಯುನಿಟಿ ಪೋಸ್ಟ್ ಸಿಗ್ತಿತ್ತು. ಅದಾದ ನಂತರ ಓಕೆ, ಇವಾಗ ನಾನು ಯಾವ್ದಾದ್ರು ಹೊಸ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ಗೆ. ಫಸ್ಟಿಗೆ ಒಂದು ಸ್ವಲ್ಪ ವೇಟ್ ಮಾಡಿ, ಯಾಕಂದರೆ ವಿಡಿಯೋ ಲಾಂಗ್ ಆಗ್ಬೋದು. ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲ ಕಟ್ ಮಾಡ್ಕೊಂಡು ಕರೆಕ್ಟಾಗಿ ಜೋಡಿಸ್ಕೋಬೇಕು. ಅದಕ್ಕೆ ವೇಟ್ ಮಾಡಿ. ಫಸ್ಟಿಗೆ 1000 ಸಬ್ಸ್ಕ್ರೈಬ್ ಇದ್ರೆ ಕಮ್ಯುನಿಟಿ ಪೋಸ್ಟ್ ಸಿಗ್ತಿತ್ತು. ಅದಾದ ನಂತರ 500 ನಿಮಗೆ ಸೈಜ್ ಎಲ್ಲಿಗೆ ಬೇಕು ಅಲ್ಲಿಂದ ಕರೆಕ್ಟಾಗಿ ನೀವು ಸೆಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಎಲ್ಲಿಗೆ ಬೇಕು ನಿಮಗೆ ಅಲ್ಲಿಂದ ಅದನ್ನು ಅಲ್ಲಿಗೆ ತಂದು ಇದೇನು ಗೆರೆ ಇದೆ ನೋಡಿ, ಈ ಗೆರೆನ ತಂದು ಇಟ್ಕೊಳ್ಳಿ. ಇಟ್ಕೊಂಡು ಆದ ನಂತರ ನಿಮಗೆ ಎಲ್ಲಿವರೆಗೂ ಬೇಕು 1 ನಿಮಿಷದಲ್ಲಿ ಎಲ್ಲಿವರೆಗೂ ಬೇಕು ನೋಡಿ ಅಲ್ಲಿವರೆಗೂ ಇಟ್ಕೊಳ್ಳಿ. ಓಕೆ, ನಾನು 14 ಸೆಕೆಂಡ್ ಇಟ್ಕೊಂಡಿದ್ದೀನಿ ಅದನ್ನ. ಇವಾಗ ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ರೆಕಾರ್ಡಲ್ಲಿ.
ಅದಾದ ನಂತರ 500 ಸಬ್ಸ್ಕ್ರೈಬ್ ಇದ್ರೆ ನಿಮಗೆ ಕಮ್ಯುನಿಟಿ ಪೋಸ್ಟ್ ಹಾಕೋಕೆ ಒಂದು ಆಪ್ಷನ್ ಕೊಟ್ಟಿದ್ರು. ಇವಾಗ ಅದು ಚೇಂಜ್ ಆಗಿದೆ. ಓಕೆ, ಹೊಸ ಅಪ್ಡೇಟ್ ಎಲ್ಲ ಬರ್ತಾ ಇದ್ದಾವೆ ಯೂಟ್ಯೂಬ್ ಕಡೆಯಿಂದ. ನನಗಂತೂ ತುಂಬ ಇಷ್ಟ ಆಗ್ತಾ ಇದೆ, ನಿಮಗೂ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತು ಅಪ್ಡೇಟ್ಗಳೆಲ್ಲ ಇಷ್ಟ ಆಗಿದ್ರು ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ, ಇವಾಗ ಇದನ್ನ ನಾನು 14 ಸೆಕೆಂಡ್ ಇಟ್ಕೊಂಡಿದ್ದೀನಿ. ಅದಾದ ನಂತರ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟಾಗ ಏನಾಗುತ್ತೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಪ್ರೊಸೆಸಿಂಗ್ ಆಗ್ತಾ ಇದೆ. ಈ ವಿಡಿಯೋ ಏನಿದೆ ನೋಡಿ, ಇದು ಪ್ರೊಸೆಸಿಂಗ್ ಆಗ್ತಾ ಇದೆ. ಪ್ರೊಸೆಸಿಂಗ್ ಆದಾಗ ಇದರಲ್ಲಿ ಬಾಕ್ಸ್ ಇದು ತುಂಬಬೇಕು. ಇಲ್ಲಿ ವೈಟ್ ಏನಿದೆ ವೈಟ್ ಪೂರ್ತಿ ತುಂಬಬೇಕು. ಅದು 100 ಆಗಬೇಕು. 100 ಆದಾಗ ಪ್ರೊಸೆಸಿಂಗ್ ಡನ್ ಆಗುತ್ತೆ. ಇವಾಗ ಆಗ್ತಾ ಇದೆ ನೋಡಿ ಇಲ್ಲಿ. ಓಕೆ, ಇವಾಗ ಪ್ರೊಸೆಸಿಂಗ್ ಆಯಿತು. ಈ ಥರ ಬಂತು. ನಿಮಗೆ ಇಲ್ಲಿ ಫಿಲ್ಟರ್ ಎಲ್ಲನೂ ಕೊಟ್ಟಿರ್ತಾರೆ. ನಿಮಗೆ ಕಲರ್ ಏನಾದರೂ ಚೇಂಜ್ ಮಾಡ್ಕೋಬೇಕಾಗಿತ್ತು, ಇಲ್ಲಿ ಎಲ್ಲ ಆಪ್ಷನ್ ಕೊಟ್ಟಿದ್ದಾರೆ. ಫಿಲ್ಟ್ರಲ್ಲಿ ಎಲ್ಲ ಕೊಟ್ಟಿದ್ದಾರೆ. ನಿಮಗೆ ಯಾವ ಫಿಲ್ಟರ್ ಬೇಕು ನೋಡಿ ಆ ಫಿಲ್ಟರ್ ಎಲ್ಲ ಹಾಕೋಬೋದು. ಓಕೆ, ಇಲ್ಲಿ ನಾನು ಇವಾಗ ಈ ಫಸ್ಟ್ P1 ಅಂತ ಇದೆ ನೋಡಿ, ಈ P1 ಫಿಲ್ಟರ್ನ ಸೆಟ್ ಮಾಡ್ಕೊಳ್ತೀನಿ. ಡನ್ ಅಂತ ಕೊಡಿ. ಡನ್ ಅಂತ ಕೊಟ್ಟಾಗ ಇಲ್ಲಿ ನೀವು ಏನಾದರೂ ಟೈಪಿಂಗ್ ಮಾಡ್ಕೋಬೇಕಾಗಿತ್ತು. ಇವಾಗ ಫುಲ್ ವೀಡಿಯೋ ಅಂತ ನೀವು ಟೈಪಿಂಗ್ ಮಾಡ್ಕೋಬೇಕಾಗಿತ್ತು ಅಂದರೆ ಫುಲ್ ವೀಡಿಯೋ ಅಂತ ಟೈಪಿಂಗ್ ಮಾಡ್ಕೊಳ್ಳಿ. ಟೈಪಿಂಗ್ ಮಾಡಿಕೊಂಡು ಇಲ್ಲಿ ಏನು ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಎಲ್ಲ ಎ ಅಂತ ಆಪ್ಷನ್ ಇದೆ ನೋಡಿ, ಈ ಎ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಹಿಂದ್ಗಡೆ ವೈಟ್ ಬರುತ್ತೆ. ನಿಮಗೆ ಕಲರ್ ಚೇಂಜ್ ಬೇಕಾಗಿದ್ರೆ ಕಲರ್ ಎಲ್ಲನೂ ಚೇಂಜ್ ಮಾಡ್ಕೋಬೋದು. ಮತ್ತು ಇಲ್ಲಿ ಪಾಯಿಂಟ್ ಎಲ್ಲನೂ ಚೇಂಜ್ ಆಗ್ತವೆ, ಲೈಟಿಂಗು ಮತ್ತು ಇಲ್ಲೆಲ್ಲನೂ ಇರ್ತವೆ. ಇಲ್ಲಿ ನಿಮಗೆ ಯಾವ ಪಾಯಿಂಟ್ ಬೇಕೊಂಡು ಆ ಪಾಯಿಂಟ್ ಎಲ್ಲನೂ ಮೇಲೆ ಇರುತ್ತೆ. ಮೇಲೆ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಓಕೆ, ಇದನ್ನು ನೀವು ಬೇರೆ ಕಡೆ ಎಲ್ಲಾದರೂ ಕೆಳಗಡೆ ತೊಗೊಂಬಂದು ಇಟ್ಕೋಬೇಕಾಗಿತ್ತು ಅಂದರೆ ಇದನ್ನ ಜೂಮ್ ಮಾಡ್ಕೋಬೋದು. ಮತ್ತು ಡಿಲ್ಟ್ ಬೇಕಾಗಿತ್ತು ಅಂದರೆ ಡಿಲ್ಟ್ ಮಾಡ್ಕೋಬೇಕಾಗಿತ್ತು ಅಂದರೆ ಡಿಲ್ಟ್ ಮಾಡ್ಕೋಬೋದು. ಓಕೆ, ಇದನ್ನು ಇಲ್ಲಿ ಇಟ್ಕೊಳ್ತೀನಿ. ಇಟ್ಕೊಂಡಾದ ನಂತರ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾದ ನಂತರ ಏನು ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಟೈಟಲ್ ಕೇಳ್ತಾ ಇದೆ. ಇಲ್ಲಿ ನೋಡಿ ಟೈಟಲ್ ಎದ್ರ ಬಗ್ಗೆ ಇದೆ ಅಂದರೆ 0 ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ನೋಡಿ, 0 ಸಬ್ಸ್ಕ್ರೈಬ್ ಕಮ್ಯುನಿಟಿ ಪೋಸ್ಟ್ ಆನ್. ಓಕೆ, 0 ಸಬ್ಸ್ಕ್ರೈಬ್ ಕಮ್ಯುನಿಟಿ ಪೋಸ್ಟ್ ಆನ್ ಅಂತ ಇದೆ. ಅದಾದ ನಂತರ ಇಲ್ಲಿ ಕೆಳಗಡೆ ಪ್ರೈವೇಟು ಪಬ್ಲಿಕ್ಕು ಮತ್ತು ಎಲ್ಲನೂ ಕೇಳಿರ್ತಾರೆ. ನಿಮಗೆ ಪಬ್ಲಿಷ್ ಮಾಡಬೇಕಾಗಿದ್ದಾಗ ಪಬ್ಲಿಷ್ ಮಾಡಿ, ಪ್ರೈವೇಟ್ ಬೇಕಂದಾಗ ಪ್ರೈವೇಟ್ ಇಟ್ಕೊಳ್ಳಿ. ನಾನು ಪ್ರೈವೇಟ್ ಇಟ್ಕೊಳ್ತೀನಿ. ಇದನ್ನು ನಾಳೆಗೆ ಅಪ್ಲೋಡ್ ಮಾಡ್ತೀನಿ ನಾನು. ಓಕೆ, ಇವಾಗ ಪ್ರೈವೇಟ್ ಇಟ್ಕೊಳ್ತೀನಿ. ಅದಾದ ನಂತರ ಕೆಳಗಡೆ ಇಲ್ಲಿ ಆಡಿಯನ್ಸ್ ಅಂತ ಇದೆ. ಇದರಲ್ಲಿ ನಿಮಗೆ ಸಣ್ಣ ಹುಡುಗರಿಗೆ ಏನಾದರೂ ಮಾಡ್ತಾಯಿದ್ರೆ ನಾಟ್ ಇಟ್ಸ್ ಫಾರ್ ಮೇಡ್ ಕಿಡ್ಸ್ ಅಂತ ಇರುತ್ತೆ. ನಾಟ್ ಇಟ್ಸ್ ಫಾರ್ ಮೇಡ್ ಕಿಡ್ಸ್ ಕೊಡಿ. ನೀವು ಸಣ್ಣ ಹುಡುಗರಿಗೆ ಮಾಡಿದ್ರೆ ಎಸ್ ಇಟ್ಸ್ ಫಾರ್ ಮೇಡ್ ಕಿಡ್ಸ್ ಅಂತ ಇರುತ್ತೆ, ಅದನ್ನು ಕೊಡಿ. ನಾನು ನಾಟ್ ಫಾರ್ ಕಿಡ್ಸ್ ಅಂತ ಕೊಟ್ಟಿದ್ದೀನಿ, ಯಾಕಂದರೆ ನಾನು ಸಣ್ಣ ಹುಡುಗರಿಗೆ ಮಾಡ್ತಾಯಿಲ್ಲ, ಅದಕ್ಕೆ ನಾಟ್ ಫಾರ್ ಕಿಡ್ಸ್ ಅಂತ ಕೊಟ್ಟಿದ್ದೀನಿ. ಅದಾದ ನಂತರ ಏನು ಮಾಡ್ಕೊಳ್ಳಿ ಅಂದರೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾಗ ಇಲ್ಲಿ ನಾನು ಪ್ರೈವೇಟ್ ಇಟ್ಕೊಂಡಿದ್ದೀನಿ. ನಿಮಗೆ ಪಬ್ಲಿಷ್ ಬೇಕಂದಾಗ ಪಬ್ಲಿಷ್ ಮಾಡ್ಕೊಳ್ಳಿ. ಅದಾದ ನಂತರ ಅಪ್ಲೋಡ್ ಶಾರ್ಟ್ ಅಂತ ಇದೆ. ಅಪ್ಲೋಡ್ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಅದು ಶಾರ್ಟ್ಸ್ ಅಂದಿದೆ, ಶಾರ್ಟ್ಸ್ ಅಪ್ಲೋಡ್ ಸ್ಟಾರ್ಟ್ ಆಯಿತು. ಇಲ್ಲಿ ಸಿ ವಿಡಿಯೋ ಅಂತ ಇದೆ. ಸಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಎಲ್ಲನೂ ಅಪ್ಲೋಡ್ ಆಗ್ತಾ ಇದೆ. ಇಲ್ಲಿ ಅಪ್ಲೋಡ್ ಆದಾಗ ಅದೇನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ವಿಡಿಯೋ ಪಬ್ಲಿಷ್ ಆಗಿರುತ್ತೆ. ನೀವು ಪ್ರೈವೇಟಲ್ಲಿ ಇಟ್ಕೊಂಡ್ರೆ ಲಾಕಲ್ಲಿರುತ್ತೆ. ನಿಮಗೆ ಬೇಕಾದಾಗ ಪಬ್ಲಿಷ್ ಮಾಡ್ಕೋಬೋದು, ಬೇಡಾದಾಗ ಪ್ರೈವೇಟ್ ಇಟ್ಕೋಬೋದು. ಓಕೆ, ಇವಾಗ ಅದನ್ನ ನಾನು ಪ್ರೈವೇಟ್ ಇಟ್ಕೊಂಡ್ರೆ ನಿಮಗೆ ಪಬ್ಲಿಷ್ ಬೇಕಂದರೆ ಪಬ್ಲಿಷ್ ಮಾಡ್ಕೋಬೋದು. ಓಕೆ, ಇವಾಗ ಅದನ್ನು ಇಷ್ಟಕ್ಕೆ ಬಿಡ್ತಾ ಇದ್ದೀನಿ ಈ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಬೈ ಫ್ರೆಂಡ್ಸ್, ಟೇಕ್ ಕೇರ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಅಪ್ಡೇಟ್ ಎಲ್ಲನೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಬೈ ಫ್ರೆಂಡ್ಸ್, ಟೇಕ್ ಕೇರ್. ಇದೇ ಥರ ಸಪೋರ್ಟ್ ಮಾಡಿ. ಬೈ ಫ್ರೆಂಡ್ಸ್, ಟೇಕ್ ಕೇರ್.